ಮಂಡಳಿ ಆಗಲೇಬೇಕು. ಆಗದೇ ಇದ್ದರೆ ನಾವು ಸಹಿತ ಅದಕ್ಕೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಜೈನ ಧರ್ಮದ ಮೂಲ ತತ್ವ ಅಹಿಂಸಾ ಪರಮೋ ಧರ್ಮ. ಆದರೆ ಇದು ಎಲ್ಲರಿಗೂ ನೆನಪಿರಲಿ, ಜೈನ ಧರ್ಮ ಈ ಭೂಮಿ ಮೇಲಿನ ಪ್ರಥಮ ಕ್ಷತ್ರಿಯ ಧರ್ಮ. ಆದಿನಾಥ ತೀರ್ಥಂಕರು ಹಸಿ ಮಸಿ ಕೃಷಿ ಹೇಳುವಾಗ ಪೈಲ ಹಸಿ ಅಂದ್ರೆ ಖಡ್ಗ, ತಲವಾರವನ್ನು ಕೊಟ್ಟಾರೋ, ಸ್ವತಃ ಕ್ಷತ್ರಿಯರು ಯುದ್ಧ ಮಾಡ್ಯಾರು. ಮಹಾಭಾರತದಲ್ಲಿ ನಾವು ನೋಡ್ತೀವಿ, ರಾಮಾಯಣದಲ್ಲಿ ಜೈನ ಸಿದ್ಧಾಂತ ಪ್ರಕಾರ ರಾಮನ ನಾವು ಎಷ್ಟು ಆರಾಸ್ತೀವಿ ಅಂತ ಕೇಳಿದ್ರೆ, ಮಾಂಗಿ ತುಂಗಿ ಪರ್ವತದಿಂದ ರಾಮ ಭಗವಾನ್ ಮೋಕ್ಷಕ್ಕೆ ಹೋಗ್ಯಾರು. ಬಲಭದ್ರವರು ಅವರು ಪರಮ ವೀತರಾಗಿ ಪರಮಾತ್ಮ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಂಡಾರ. ರಾಮ ಋಷಭರ ರ, ಆದಿನಾಥರ ಆ ಮತ್ತು ಮಹಾವೀರರ ಮ. ಆದಿನಾಥರ ಹಿಡಿದು ಮಹಾವೀರರಿಗೆ 24 ತೀರ್ಥಂಕರನ್ನ ಒಬ್ಬ ಅವತಾರ ಪುರುಷ ರಾಮನಲ್ಲಿ ನಾವು ಕಾಣ್ತೀವಿ. ಅಂಥ ರಾಮರಾಜ್ಯ ಇರ್ತಕ್ಕಂಥ ದೇಶದೊಳಗೆ ಇವತ್ತು ಜೈನ ಧರ್ಮಕ್ಕೆ ಮಹಾ ಅನ್ಯಾಯ ಆಗತ್ತದ. ಅದಕ್ಕೆ ಪ್ರತ್ಯೇಕವಾದಂಥ ನಿಗಮ ಮಂಡಳಿ ಸರ್ಕಾರ ಅತಿ ಶೀಘ್ರ ಮಾಡಲೇಬೇಕು. ಮತ್ತು ಜೊತೆಗೆ ಈಗೇನು ನಮಗೆ ಬೇಡಿಕೆಗಳದಾವೆಲ್ಲ ನೆರವೇರಿಸ್ಕೊಡ್ಬೇಕಂತಕ್ಕಂಥ ಕಾರ್ಯ ಆಗಬೇಕು. ಅಕಸ್ಮಾತ್ ವಿಳಂಬನ ಆಯ್ತಂದ್ರೆ ಈಗೇನು ಗುಂದರ್ನಂದಿ ಮಹಾರಾಜರು ಏನು ಘೋಷಣೆ ಮಾಡ್ಯಾರು, ಅವ್ರ ಜೊತೆ ನಾವು ಅದೀವಿ. ಪೂರ್ಣ ಸಮಾಜದ ಅಹಿಂಸಾವಾದಿಗಳಿಗೆ ಹಿಂಸಾ ಮಾಡೋಕ್ಕೆ ಪುಷ್ಟಿ ಕೊಡುವಂಥ ಕಾರ್ಯ ಸರ್ಕಾರ ಮಾಡಬಾರ್ದು. ಯಾಕಂದ್ರೆ ನಾವು ಸಾಧುಗಳು ಹಿಂಸಾ ಮಾಡೋಂಗಿಲ್ಲ, ಮಾಡೋದಿಲ್ಲ, ಪ್ರೇರಣಾನು ಕೊಡೋದಿಲ್ಲ. ಖರೆ ನಮ್ಮ ಭಕ್ತರದಾರಲ್ಲ, ಅವರು ಕ್ಷತ್ರಿಯರು. ಧರ್ಮದ ಮೇಲೆ, ದೇಶದ ಮೇಲೆ, ತಂದೆ ತಾಯಿ ಮೇಲೆ ಅನ್ಯಾಯ ಆದಾಗ ನಾವು ತಲವಾರು ತರುವಂಥ ಪರಿಸ್ಥಿತಿ ಗೃಹಸ್ಥಿಗೆ ಶಾಸ್ತ್ರದಲ್ಲಿ ಹೇಳ್ಯದ. ಅದಕ್ಕೆ ಅಂಥ ಪರಿಸ್ಥಿತಿ ತರುವಂಥ ಕಾರ್ಯ ಮಾಡಬೇಡ್ರಿ. ಯಾಕಂದ್ರೆ ಜೈನ ಧರ್ಮ ಮನಸ್ಸು ನೋಯಿಸ್ತಕ್ಕಂಥ ಧರ್ಮನೂ ಅಲ್ಲ, ಇನ್ನೊಬ್ರದ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಧರ್ಮ. ಅಂಥ ಧರ್ಮಕ್ಕೆ ಒಂದು ಬೆಂಬಲ ಕೊಟ್ಟ ಆ ಧರ್ಮದ ಅಸ್ತಿತ್ವ ಉಳಿಯುವಂಥ ಕಾರ್ಯ ನೀವು ಮಾಡಬೇಕು. ಯಾಕಂದರೆ ಈ ವರ್ತಮಾನ ಕಾಲದಾಗ ಅಲ್ಪಸಂಖ್ಯಾತರಿಗೆ ಅಷ್ಟು ಪಂಡ ಇಷ್ಟು ಪಂಡ ಅಂತ ಹೇಳ್ತಾರೋ, ನಾವು ನೋಡ್ಕೋತ ಬಂದೀವಿ. ಅದರಂದ ಚಾರಣೆ ಸಹಿತ ನಮ್ಮ ಸಮಾಜಕ್ಕೆ ಮುಟ್ಟುವಂಥದ್ದು ಏನೋ ತಕ್ಕ ಬಂದೇ ಇಲ್ಲ. ಎಲ್ಲಿ ಇರ್ತಾರೋ ಆ ಜಾಗದಾಗ ಅವರ ಅಧಿಕಾರಿ ಇರ್ತಾರೋ, ಬೇರೆ ಬೇರೆ ಸಮಾಜದವ್ರ, ಅವ್ರಿಗೆ ಏನು ಬೇಕು ಅವ್ರನ್ನೆಲ್ಲ ಮಾಡ್ಕೋತಾರೋ. ನಮ್ಮವ್ರಾದ್ರೆ ಆ ಪೇಪರ್ ತೊಗೊಂಬ, ಈ ಪೇಪರ್ ತೊಗೊಂಬ ಅಂತ ಕಳಿಸ್ತಾರೋ. ಯಾವಾಗೂ ನಮ್ಮ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಪ್ರತ್ಯೇಕವಾದಂಥ ನಿಗಮ ಮಾಡಿದ್ದೆ ಆದ್ರೆ ನಮ್ಮ ಸಮಾಜಕ್ಕೆ ಏನು ಸವಲತ್ತುಗಳು ಬೇಕಾಗ್ತಾವೆ ಅವತ್ತು ನಾವು ಪಡ್ಕೋಬೋದು. ನಾವು ಸಮೃದ್ಧ ಆದೀವಿ ಅಂದ್ರೆ ನಮ್ಮ ನಾಡು ರಾಷ್ಟ್ರ ಸಮೃದ್ಧಿ ಆಗ್ತದೆ. ಅದಕ್ಕೆ ನಾವು ಯಾರ ತಕ್ಕ ಅಪೇಕ್ಷೆ ಮಾಡೋದಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಈ ಕಾರ್ಯ ಆದಷ್ಟು ಬೇಗ ಸರ್ಕಾರ ಕಾರ್ಯಕಾರಿ ಮಾಡಬೇಕಂತ ನಾವು ಮನವಿ ಮಾಡ್ತೀವಿ. ಆ ಕಾರ್ಯಕ್ಕೆ ನಮ್ಮದು ಬೆಂಬಲ ಅದ. ಪೂರ್ಣ ಅಖಂಡ ಜೈನ ಸಮಾಜದ ದಿಗಂಬರ ಶ್ವೇತಾಂಬರ ಎಲ್ಲ ಸಮಾಜ ಸಾಧುಗಳು ನಾವು ಒಂದಾಗಿ ಈ ಒಂದು ಕಾರ್ಯಕ್ಕೆ ಹೋರಾಟಕ್ಕೆ ನಾವು ಒಂದು ಸ್ಫೂರ್ತಿಯನ್ನು ಕೊಟ್ಟ ಇದರಲ್ಲಿ ವಿಜಯ ಸಾಧಿಸ್ತೀವಿ ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಒಂದು ವೇಳೆ ಈ ಕಾರ್ಯ ಅವಲಂಬನೆ ಇಟ್ಕೊಂಡು ಮಾಡ್ಲಿಕ್ಕಂದ್ರೆ ಅದರ ಬದಲು ನಾವು ಬಾಯಲ್ಲೇ ಹೇಳೋದಿಲ್ಲ, ಮುಂದೆ ಇಡೀ ದೇಶಕ್ಕನ ಹಾನಿ ಆಗ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಜೈನ ಧರ್ಮ ಪ್ರಾಚೀನ ಧರ್ಮ, ಅನಾದಿ ಕಾಲೀನ ಧರ್ಮ, ಅಂಥ ಅಹಿಂಸಾತ್ಮಕ ಶಾಂತಿಮಯ ಧರ್ಮದ ಮೇಲೆ ಅನ್ಯಾಯ ಆಗಬರ್ತಕ್ಕಂಥ ಭಾವನೆ ವ್ಯಕ್ತ ಮಾಡ್ತೀವಿ. ಆದಷ್ಟು ಬೇಗ ಈ ಕಾರ್ಯಕ್ಕೆ ಸರ್ಕಾರ ಸ್ಪಂದನೆಯನ್ನು ನೀಡಬೇಕು. ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ಒಳ್ಳೆಯ ಕೆಲಸ ಮಾಡ್ಯಾರು. ಮಹಾವೀರ ಜಯಂತಿನ ಸರ್ಕಾರದಿಂದ ಆಚರಣೆ ಮಾಡ್ತಕ್ಕಂಥ ಕಾರ್ಯ ಪ್ರಥಮ ಈ ಅಖಂಡ ಭಾರತದೊಳಗೆ ಯಾರಾದರೂ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಮಾಡ್ಯಾರು. ಜೊತೆಗೆ ನಮ್ಮ ಭದ್ರಗಿರಿ ಮೇಲೆ ಅನ್ಯಾಯ ಆದಾಗೂ ಸಹಿತ ಅವರು ಸ್ವತಃ ಫೋನ್ದಿಂದ ಸಂಪರ್ಕ ಮಾಡಿ ನಿಮ್ದೆಲ್ಲ ಕಾರ್ಯಗಳನ್ನ ಮಾಡ್ತೀವಿ ಅವತ್ತಿನ ಸಮಯದಾಗ ವಚನ ಕೊಟ್ಟಾರ. ಅವ್ರು ನಮಗೆ ವಿಶ್ವಾಸೋದ ಈ ಕಾರ್ಯ ಅವರು ಆದಷ್ಟು ಬೇಗ ನಿರ್ಣಯ ತಗೊಂಡು ಮಾಡ್ತಾರಂತ. ಮಾಡಲಿ. ಮಂಗಲಮಯ ಆಶೀರ್ವಾದ. ಓಂ ನಮಃ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.